Hi dear students, in the last session we discussed about distinctive properties of living organisms and we classified them into two categories, that is defining properties and non-defining properties. Here in this session we are going to discuss about the concepts like biodiversity, needs of classification, in that artificial, natural and phylogenetic system of classification. Next topic, three domains of life, in that domain archaea, domain bacteria and domain eukaryota. Last is taxonomy and systematics. So we will take up the first concept, biodiversity. Here biodiversity refers to, or it can make a bifurcation of two words, bio and diversity. We will discuss about biodiversity, bio and diversity. Diversity. Bio means, you know that, living. And diversity means varied or various. Bio means living and diversity refers to varied or various. You can write a definition for biodiversity, that is sum total of species richness is biodiversity. Sum total of species richness is biodiversity. Take one example. ನಾವು ಇವಾಗ ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಒಂದು ಪರ್ಟಿಕ್ಯುಲರ್ ರೀಜನ್ ಇದೆ. ಸೊ ಇದನ್ನ ಟೋಟಲ್ ಏರಿಯಾನ 1 acre ಆಫ್ ಲ್ಯಾಂಡ್ ಅಂತ ಅನ್ನೋಣ. ಓಕೆ, 1 acre ಆಫ್ ಲ್ಯಾಂಡ್ ಆರ್ ನೀವು 1 square kilometer ಅಂತ ಕರೀರಿ. 1 square kilometer. ಹಾಗೆ ಇದು ಎ ಅಂತ ತಗೊಳ್ಳಿ, ಇಲ್ಲಿ ಇನ್ನೊಂದು ತಗೊಳ್ಳೋಣ, ಇದನ್ನ ಬಿ ಅಂತ ಕನ್ಸಿಡರ್ ಮಾಡಿ. ಸೊ ಇವಾಗ ಎ ಲ್ಯಾಂಡ್ ಮತ್ತೆ ಬಿ ಲ್ಯಾಂಡ್. So I am writing like this. Keep it in mind. We are going to compare the species number and species richness. ಇಲ್ಲಿ species number ತಗೊಂಡಿದ್ದೀವಿ and ಇಲ್ಲಿ species richness ತಗೊಳ್ತಾ ಇದ್ದೀವಿ. Here you can say that it is a maize land. Here it is ಫಾರೆಸ್ಟ್ ಏರಿಯಾ. ಒಂದತ್ರ ಫಾರೆಸ್ಟ್ ತಗೊಳ್ತಾ ಇದ್ದೀರಾ, ಇನ್ನೊಂದತ್ರ ಮೇಯ್ಸ್ ಲ್ಯಾಂಡ್ ಅಂದ್ರೆ ಒಂದು ಕ್ರಾಪ್ ಲ್ಯಾಂಡ್. ನೀವು ಜೋಳ ಹಾಕಿರ್ತೀರಾ ಒಂದು ಹೊಲದಲ್ಲಿ, 1 acre ಲ್ಯಾಂಡ್ ಅಥವಾ 1 square kilometer ಲ್ಯಾಂಡ್ ಅಲ್ಲಿ. ಸೊ ಅದನ್ನ ಕನ್ಸಿಡರ್ ಮಾಡ್ತಿದ್ದೀರಾ, ಅದ್ರ ಜೊತೆಗೆ ಒಂದು ಫಾರೆಸ್ಟ್ ಏರಿಯಾ ಕೂಡ ತಗೊಳ್ತಾ ಇದ್ದೀರಾ. ಸೊ ಇನ್ ಬಿಟ್ವೀನ್ ದೀಸ್ ಟು you can find the presence of living organisms, whether it may be microorganisms or plants or maybe the animals. Whether in case of animals you can find insects or reptiles or birds in that particular region. So in maize land you can find many number of maize plants. Only one is maize plants. And next, some insects are there. Some insects like ants, ಇರುವೆಗಳಿರುತ್ತೆ, ಅಥವಾ ಇನ್ನು ಬೇರೆ ಬೇರೆ ತರದ ಮೋಲ್ ಕ್ರಿಕೆಟ್ಸ್ ಅಂತ ಕರಿತೀವಿ, ಅಥವಾ ಜೋಳ ತಿನ್ನುವಂತ ಕೆಲವೊಂದು ಇರ್ಬೋದು, ಅಥವಾ ಗ್ರಾಸ್ ವಾಪರ್ಸ್, ಏನು ಇದು ಜೋಳದ ಎಲೆಗಳಿರುತ್ತಲ್ಲ ಅದನ್ನ ತಿನ್ಲಿಕ್ಕೆ ಅಂತ ಗ್ರಾಸ್ ವಾಪರ್ಸ್ ಇರ್ಬೋದು. ಈ ತರ ತುಂಬಾ ಇನ್ಸೆಕ್ಟ್ಸ್ ಇರುತ್ತೆ ಅಲ್ಲಿ. ಅಂಡ್ ನೆಕ್ಸ್ಟ್, ಆ ಜೋಳನ ತಿನ್ಲಿಕ್ಕೆ ಬಂದಿರುವಂತ ಪಕ್ಷಿಗಳಿರ್ಬೋದು. ಕೆಲವೊಂದು ಪಕ್ಷಿಗಳು, ಎಲ್ಲವೂ ಅಲ್ಲ, ಬರೀ ಯಾವ ಬರ್ತವೆ, ಹರ್ಬಿವೋರ್ ಬರ್ಡ್ಸ್ ಅಂತ ಹೇಳ್ತೀವಿ. ಕಾರ್ನಿವೋರ್ ಅಂತಂದ್ರೆ ನೀವು ಏನ್ ಮಾಡ್ತೀರಾ, ಇನ್ಸೆಕ್ಟ್ ಈಟಿಂಗ್ ಅಂತ ಹೇಳ್ತೀರಾ. ಇನ್ಸೆಕ್ಟ್ಸ್ ನ ತಿನ್ನಕ್ಕೆ
ಕಾರ್ನಿವೋರ್ ಬರ್ಡ್ಸ್ ಬರುತ್ತೆ. ಹಾಗೆ ಜೋಳನ ತಿನ್ನಲಿಕ್ಕೆ ಅಥವಾ ಎಲೆಗಳದ್ದು ಸ್ಯಾಪ್ನ ಸಕ್ ಮಾಡ್ಕೊಂಡು ತಿನ್ನೋ ಅಂಥವಕ್ಕೆ ಬೇರೆ ಬರ್ಡ್ಸು ಬರ್ತದೆ. ಸೊ ಟೋಟಲಿ ಬರ್ಡ್ ಗ್ರೂಪ್ ಅಂತ ಕರೆಯೋಣ. ಸೊ ಅದು ಒಂದಾಯಿತು. ಸೊ ಲಾಸ್ಟು ಕೆಲವೊಂದು ರೆಪ್ಟೈಲ್ಸ್ ಇರ್ಬೋದು, ಹಾವುಗಳಾಗಿರ್ಬೋದು ಅಥವಾ ಲಿಸರ್ಡ್ಸ್, ಗಾರ್ಡನ್ ಲಿಸರ್ಡ್ಸ್ ಆಗಿರ್ಬೋದು. ಈ ಥರ ಕೆಲವೊಂದು ಲಿಸರ್ಡ್ಸ್ ಮತ್ತು ಸ್ನೇಕ್ಸ್ ಬರ್ತಾ ಇದೆ. ಸೊ 4ನೇದಾಯಿತು. ಆ್ಯಂಡ್ ನೆಕ್ಸ್ಟ್ ನೀವೇನು ಇನ್ನೊಂದೇನು ನೋಡ್ಬೋದು ಅಲ್ಲಿ, ಅಥವಾ ಸುತ್ತಮುತ್ತ ಮೇಯ್ಲಿಕ್ಕೆ ಬಂದಿರೋಂಥ ಹಸುಗಳನ್ನ ನೋಡ್ತಾ ಇದ್ದೀರಾ ಅಥವಾ ಎಮ್ಮೆಗಳನ್ನ ನೋಡ್ತಾ ಇದ್ದೀರಾ, ಏನೋ ಒಂದು ನೋಡ್ತಾ ಇದ್ದೀರಾ, ಅದು ಹರ್ಬಿವೋರ್ ಅನಿಮಲ್ ಆಗಿರ್ತದೆ. ಸೊ ಅದು 5ಆಯಿತು. ಸೊ ಈ ಥರ ನೀವು ಆರ್ಗ್ಯಾನಿಸಮ್ಸ್ನ ಮೇಯ್ಸ್ ಲ್ಯಾಂಡಲ್ಲಿ ನೋಡ್ತಾ ಇದ್ದೀರಾ. ಸೊ ದಿಸ್ ಈಸ್ ಅಬೌಟ್ ನಂಬರ್ ಆಫ್ ಸ್ಪೀಶೀಸ್. ಎಷ್ಟಿದೆ ಇವಾಗ ಮೇಯ್ಸ್ ಪ್ಲಾಂಟ್ಸ್ ಅಂತ ತಗೊಂಡ್ರೆ 1000 ಇದೆ ಅಂತ ಅಲ್ಲ, ಇನ್ಸೆಕ್ಟ್ಸ್ ಅಂದರೆ ಅದೊಂದು ಲ್ಯಾಕ್ ಇದೆ ಅಂತಾನೆ, ನಂಬರ್ ಗೊತ್ತಾಗ್ತಿದೆ, ಲ್ಯಾಕ್ ಅಂತ ಹೇಳ್ತಾ ಇದ್ದೀರಾ. ಆ್ಯಂಡ್ ನೆಕ್ಸ್ಟು ಬರ್ಡ್ಸ್, ಇನ್ಸೆಕ್ಟ್ಸ್ ಇನ್ನೆಲ್ಲ ಟೋಟಲ್ ಮಾಡಿದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಮಗೆ 2000 ಆರ್ಗ್ಯಾನಿಸಮ್ಸ್ ಇದಾವೆ ಅಂತ ಹೇಳೋಣ. ಬಟ್ when we go to find out the presence of organisms in a forest area of the same area, ಇಷ್ಟೇ ಏರಿಯಾ ಇದೆ, 1 ಎಕರೆ ಇದೆ ಮತ್ತು 1 ಸ್ಕ್ವೇರ್ ಕಿಲೋಮೀಟರ್ ಇದೆ. ಬಟ್ ನೀವು ಫಾರೆಸ್ಟ್ ಏರಿಯಾದಲ್ಲಿ ಬೇರೆ ಬೇರೆ ವೆರೈಟಿ ಆಫ್ ಪ್ಲಾಂಟ್ಸ್ ನೋಡ್ತೀರಾ. ಕೆಲವೊಂದು ಶ್ರಬ್ಸ್ ಇರುತ್ತೆ, ಕೆಲವೊಂದು ಟ್ರೀಸ್ ಇರುತ್ತೆ, ಸ್ಮಾಲ್ ಟ್ರೀಸ್, ಲಾರ್ಜ್ ಟ್ರೀಸು, ಕೋನಿಫರಸ್ ಟ್ರೀಸ್ ತುಂಬ ಉದ್ದ ಹೋಗುವಂಥದ್ದು ಇರ್ತದೆ. ಈ ಥರ ಬೇರೆ ಬೇರೆ ರೀತಿಯ ಮರಗಳನ್ನ ನೋಡ್ತಾ ಇದ್ದೀರಾ. ಅದ್ರ ಜೊತೆಗೆ ಕ್ಲೈಂಬರ್ಸ್ ಇರ್ತದೆ ಅಲ್ಲಿ, ಅಂದರೆ ಮರಕ್ಕೆ ಹತ್ತಿರುವಂಥ ಬಳ್ಳಿಗಳು ಅಂತ, ಕ್ಲೈಂಬರ್ಸ್ ಅಂತ ಕರಿತೀವಿ, ಬಳ್ಳಿಗಳು ಅಂತೇಳಿ. ಸೊ ಅದಿರುತ್ತೆ. ಅದ್ರ ಜೊತೆಗೆ ಕೆಲವೊಂದು ಆಲ್ಗಿಗಳಿರುತ್ತೆ, ಬ್ರಯೋಫೈಟ್ಸ್ಗಳಿರ್ತದೆ, ಆಮೇಲೆ ಟೆರಡೋಫೈಟ್ಸ್ ಇರುತ್ತೆ, ಟೆರಿಸ್ ಅಂತ, ಡ್ರಯಾಪ್ಟೆರಿಸ್ ಅಂತ ಹೇಳ್ತೀವಲ್ಲ, ಫರ್ನ್ಸ್ ಅಂತ ಹೇಳಿ, ಫರ್ನ್ಸ್, ಓಕೆ, ಅದಿರುತ್ತೆ. ಅಥವಾ ಕೆಲವೊಂದು ಆರ್ನಮೆಂಟಲ್ ಪ್ಲಾಂಟ್ಸ್ ಕೂಡ ಒಂದೊಂದು ಕಾಡಲ್ಲಿ ಬೆಳೀತಾ ಇರ್ತದೆ, ಅದು ಇರ್ತದೆ. ಅದ್ರ ಜೊತೆಗೆ ಕೆಲವೊಂದು ಬೇರೆ ಫ್ರೂಟ್ಸ್ ಇರೋಂಥ ಪ್ಲಾಂಟ್ಸ್ ಕೂಡ ಇರ್ತದೆ. ಸೊ ಈ ಥರ ಟೋಟಲಿ ಇಲ್ಲಿ ಬರೀ ಮೇಯ್ಸ್ ಪ್ಲಾಂಟ್ಸ್ ಅಷ್ಟೇ ಇದ್ದಾವೆ. ಬಟ್ ಇಲ್ಲೇನಾಯ್ತು, ಯು ಕ್ಯಾನ್ ಫೈಂಡ್ ಹರ್ಬ್ಸ್, ಶ್ರಬ್ಸ್, ಕ್ಲೈಂಬರ್ಸ್, ಟ್ರೀಸ್, ಗ್ರಾಸ್, ಇನ್ನು ಮೆನಿ ತುಂಬ ಜಾಸ್ತಿ ಪ್ಲಾಂಟ್ಸು ಸಿಗ್ತಾ ಹೋಗುತ್ತೆ. ದಟ್ ಈಸ್ ಒನ್ ಟೈಪ್ ಪ್ಲಾಂಟ್ಸ್ ಓವರ್. Then we will come to the next is birds. So take for example, you can find that many types of birds in the forest area. Why? Because there will be presence of fruit plants. For that, the fruit eating birds will be there, insect eating birds will be also there. Our vultures, ಹದ್ದುಗಳಿರುತ್ತೆ, ಹಾವುಗಳಿರ್ತದಲ್ಲ ಅಲ್ಲಲ್ಲಿ, ಅದಕ್ಕೋಸ್ಕರ ಹದ್ದುಗಳಿರ್ತದೆ. ಸೊ ಟೋಟಲಿ ನೀವು ಒಂದು ರೀಜನ್ ಅಂತ ತಗೊಂಡಾಗ ಆ ಫಾರೆಸ್ಟ್ ಏರಿಯಾದಲ್ಲಿ ಒಂದು ಫುಡ್ ಚೈನ್ ಕಂಪ್ಲೀಟ್ ಆಗಿರುತ್ತೆ. ವಿ ವಿಲ್ ಡಿಸ್ಕಸ್ ಅಬೌಟ್ ಫುಡ್ ಚೈನ್ ಲೇಟರ್. ಗೊತ್ತಿರುತ್ತೆ ನಿಮಗೆ, ಗ್ರಾಸು, ಗ್ರಾಸ್ ಹಾಪರು, ಆ್ಯಂಡ್ ನೆಕ್ಸ್ಟು ಫ್ರಾಗ್ ಆದಮೇಲೆ ಸ್ನೇಕ್ ಆದಮೇಲೆ ನೆಕ್ಸ್ಟು ವಲ್ಚರ್ ಅಂದರೆ ಹದ್ದುಗಳು ಬರ್ತದೆ. ಸೊ ಈ ಥರ ಒಂದಕ್ಕೊಂದು ಕನೆಕ್ಟ್ ಆಗಿರುವಂಥ ಆರ್ಗ್ಯಾನಿಸಮ್ಸ್ ಇರ್ತಾ ಹೋಗುತ್ತೆ. ಅದು ಫಾರೆಸ್ಟ್ ಏರಿಯಾದಲ್ಲಿ ಆಯಿತು. ಈಗ ಬರ್ಡ್ಸ್ ಆಯ್ತು. ನೆಕ್ಸ್ಟ್ ನೋಡೋಣ ಅನಿಮಲ್ಸ್. ನೀವು 1 ಸ್ಕ್ವೇರ್ ಕಿಲೋಮೀಟರ್ ಎಲಿಫೆಂಟ್ ಇರುತ್ತೆ, ಟೈಗರ್ ಇರ್ತದೆ, ಅದ್ರ ಜೊತೆಗೆ ಜಿರಾಫೆ ಇರುತ್ತೆ. ಪ್ಲಾಂಟ್ಸ್ನ ತಿನ್ನಲಿಕ್ಕೆ ಜಿರಾಫೆ ಅದೇ ರೀಜನಲ್ಲೇ ಸಿಗ್ತದೆ ನಿಮಗೆ. ಅದ್ರ ಜೊತೆಗೆ ಇಲಿಗಳಿರುತ್ತೆ, ಸ್ಕ್ವಿರಲ್ಸ್ ಇರುತ್ತೆ, ಇನ್ನು ತುಂಬ ಬೇರೆ ಬೇರೆ ವೆರೈಟಿ ಆರ್ಗ್ಯಾನಿಸಮ್ಸ್ ಇರ್ತದೆ. ಅದು 3ನೇದಾಯ್ತು. ಆ್ಯಂಡ್ ನೆಕ್ಸ್ಟು ಇನ್ಸೆಕ್ಟ್ಸ್ ಅಂತ ಬಂದರೆ ನೀವು ಕೌಂಟೇ ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಬೇರೆ ಬೇರೆ ವೆರೈಟಿ ಇನ್ಸೆಕ್ಟ್ಸ್ ಇರುತ್ತೆ. ಇಲ್ಲಿ ಏನು ನೋಡಿದ್ರಿ ಇನ್ಸೆಕ್ಟ್ಸ್ ಅಂತ ಅಂದರೆ ಗ್ರಾಸ್ ಹಾಪರ್ ಇತ್ತು, ಬಿಟ್ಟರೆ ಆ್ಯಂಟ್ಸ್ ಇತ್ತು ಅಷ್ಟೇ. ಬಟ್ ಇಲ್ಲಿ ಬಂದಾಗ ತುಂಬ ವೆರೈಟಿ ಆಫ್ ಇನ್ಸೆಕ್ಟ್ಸ್ ಕೂಡ ಸಿಗ್ತಾ ಹೋಗುತ್ತೆ. 4ನೇದಾಯ್ತು. ಸೊ ಇನ್ನೇನು ಫೈಂಡ್ ಔಟ್ ಮಾಡಿದ್ವಿ ನಾವು, ಅನಿಮಲ್ಸ್ ಅಂತ ಲಾಸ್ಟ್ ಇಲ್ಲಿ ಹೇಳಿದ್ರೆ ಅದನ್ನ ಇಲ್ಲೇ ಕಂಟಿನ್ಯೂ ಮಾಡಿದ್ವಿ. ಓಕೆ, ಸೊ ಇಲ್ಲಿ ನೀವು ಟೈಪ್ ಆಫ್ ಆರ್ಗ್ಯಾನಿಸಮ್ ಅಂತ ಬಂದಾಗ ಜಾಸ್ತಿ ಬೇರೆ ಬೇರೆ ಥರದ ಪ್ರಾಣಿಗಳಿರೋದು ಫಾರೆಸ್ಟ್ ಏರಿಯಾದಲ್ಲಿ. ಬಟ್ ನಂಬರ್ ಆಫ್ ಆರ್ಗ್ಯಾನಿಸಮ್ ಅಂತ ಬಂದಾಗ ಮೇಯ್ಸ್ ಲ್ಯಾಂಡಲ್ಲಿ ಇದೆ, ಒಂದು ಪರ್ಟಿಕ್ಯುಲರ್ ರೀಜನ್, ಅದು ರೆಸ್ಟ್ರಿಕ್ಟೆಡ್ ಏರಿಯಾ ಇದೆ ಅದಕ್ಕೋಸ್ಕರ. ಸೊ ಇವಾಗ ನಿಮಗೆ ಕನ್ಕ್ಲೂಷನ್ ಗೊತ್ತಾಯ್ತು. Where will be number of species, highest number of species, and where will be the species richness. So this is called biodiversity and this is called diversity. Diversity ಅಂದರೆ ಜಸ್ಟ್ ಬೇರೆ ಬೇರೆ ಥರದ ಪ್ರಾಣಿಗಳು ಅಷ್ಟೇ ಇತ್ತು, ಬಟ್ ಇಲ್ಲೇನಾಯಿತು, ಬೇರೆ ಬೇರೆ ಥರದ ಆರ್ಗ್ಯಾನಿಸಮ್ಸ್ ಅಷ್ಟೇ ಇತ್ತು. ಬಟ್ ಇಲ್ಲೇನಾಯಿತು, ತುಂಬ ವೆರೈಟಿ ಆಫ್ ಆರ್ಗ್ಯಾನಿಸಮ್ಸ್ ಇತ್ತು. ಅದು ಎಲ್ಲವೂ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಎಷ್ಟು ಬೇರೆ ಬೇರೆ ಥರ ಸಿಗುತ್ತೋ ಅಷ್ಟು ಒಂದೇ ರೀಜನಲ್ಲಿ ಸಿಗ್ತದೆ. ಸೊ ದಟ್ಸ್ ವೈ ಸಮ್ ಟೋಟಲ್ ಆಫ್ ಸ್ಪೀಶೀಸ್ ರಿಚ್ನೆಸ್ ಈಸ್ ಅ biodiversity. So you are clear about this, and just pause this video and to clear about the biodiversity concept and go through the study material later, right? So this is about a definition and the understanding of definition. ಅರ್ಥ ಆಗ್ತಾ ಇದೆಯಾ? ಕನ್ನಡದಲ್ಲಿ ಹೇಳಿಲ್ಲ ಅಂತ ಯಾರೂ ಫೀಲ್ ಮಾಡಬೇಡಿ. ನೀವು ಈಗ ಹ್ಯಾಬಿಟ್ ಮಾಡ್ಕೋಬೇಡಿ. ಕನ್ನಡ ನಾನು ಹೇಳ್ತಾ ಹೋಗ್ತೀನಿ, ಬಟ್ ಅದ್ರ ಜೊತೆಗೆ ಇಂಗ್ಲೀಷ್ ವರ್ಡ್ಸ್ನ ಕೇಳಿಸ್ಕೊಳ್ತಾ ಇದ್ರೆ, ಅರ್ಥ ಆಗದೆ ಇದ್ರೆ ನಿಮ್ಮ ಹತ್ರ ಸ್ಟಡಿ ಮೆಟೀರಿಯಲ್ ಇದೆ, ರಿವಿಷನ್ ಕ್ಲಾಸಿಗೆ ಬರ್ತೀರಾ, ಆಗಲೂ ಮಾಡ್ತೇವೆ.
ಬಟ್ ಇವಾಗ ನೀವು ಇಂಗ್ಲೀಷ್ ವರ್ಡ್ಸ್ನ ಲಿಸನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಆಗ ನಿಮ್ಗೆ ಅದೊಂದು ಹ್ಯಾಬಿಟ್ ಆಗಿಬಿಡುತ್ತೆ. ಲೇಟರ್ ಇನ್ನೂ ಚೆನ್ನಾಗಿ ಕಲಿತಾ ಹೋಗ್ತೀರಾ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಡೆಫಿನೇಷನ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಡೆಫಿನೇಷನ್. So next, three different scientists have worked on biodiversity. Here, biodiversity word was coined by Walter and Rosen. ಇವಾಗ ನಾವು ಮನೆಯಲ್ಲಿ ಚಿಕ್ಕ ಮಕ್ಕಳಿರುವಾಗ ಅವ್ರಿಗೊಂದು ಹೆಸರು ಇಡ್ತೀವಿ ಅಂತ ಹೇಳ್ತೀವಿ. ಯಾರೊಬ್ರು ಒಂದು ಹೆಸರನ್ನ ಸಜೆಸ್ಟ್ ಮಾಡ್ತಾರೆ, ಇದು ಚೆನ್ನಾಗಿದೆ ಹೆಸರು. ಅದೇ ಥರ ಈ ಇಷ್ಟು ಕಾನ್ಸೆಪ್ಟ್ಗೆ ನಮಗೆ ಬಯೋಡೈವರ್ಸಿಟಿ ಅನ್ನೋ ವರ್ಡ್ನ ಯಾರು ಫಸ್ಟ್ ಹೇಳಿದ್ದು? ದಟ್ ಈಸ್ ಕಾಲ್ಡ್ ದ ಟರ್ಮ್ ವಿಚ್ ವಾಸ್ ಕಾಯಿನ್ಡ್ ಬೈ ವಾಲ್ಟರ್ ಅಂಡ್ ರೋಸನ್. ಸೊ ದೀಸ್ ಟು ಸೈಂಟಿಸ್ಟ್ ಕಾಯಿನ್ಡ್ ದ ಟರ್ಮ್ biodiversity. Later, a scientist called as Robert May has given a contribution for global estimate. He given a contribution for global estimate. So here it is, global estimate. What is mean by global estimate? ನಮಗೆ ಮುಂಚೆ ಗೊತ್ತಿರಲಿಲ್ಲ ಎಷ್ಟು ಪ್ರಾಣಿಗಳಿದಾವೆ, ಎಷ್ಟು ಪಕ್ಷಿಗಳಿದಾವೆ, ಎಷ್ಟು ಪ್ಲಾಂಟ್ಸ್ ಇದಾವೆ, ಅಥವಾ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಮೈಕ್ರೋಬ್ಸ್ ಕೂಡ ಬರುತ್ತೆ, ಫಂಗೈ ಬರುತ್ತೆ, ಈ ತರ ಬೇರೆ ಬೇರೆ ತರದ ಆರ್ಗ್ಯಾನಿಸಮ್ಸ್ ಎಷ್ಟಿದೆ ಅಂತ ನಮ್ಗೇನು ಗೊತ್ತೇ ಇರಲಿಲ್ಲ. ಬಟ್ ಅವರು ಒಂದು ಸಣ್ಣ ಸಣ್ಣ ಕ್ಯಾಲ್ಕುಲೇಷನ್ಸ್ ನ ಫೈಂಡ್ ಔಟ್ ಮಾಡ್ತಾ ಹೋದಾಗ ಅವರೊಂದು ಕನ್ಕ್ಲೂಷನ್ಗೆ ಬಂದರು. ದಟ್ ಈಸ್ ರಾಬರ್ಟ್ ಮೇ ಕೇಮ್ ಟು ಅ ಕನ್ಕ್ಲೂಷನ್ ದಟ್ ಇನ್ಕ್ಲೂಡ್ಸ್ 4 different concepts. That is 7 million species of organisms are there on earth. 7 million species ಅರ್ತ್ ಮೇಲೆ ಇದೆ. ಅದರ ಜೊತೆಗೆ ಇದರಲ್ಲಿ ಓನ್ಲಿ 1.7 million species have been named ನೋಡಿ 7 ಮಿಲಿಯನ್ ಸ್ಪೀಶೀಸು ಅರ್ತ್ ಮೇಲೆ ಇದೆ. ಬಟ್ ಅದರಲ್ಲಿ ಬರೀ 1.7 ಮಿಲಿಯನ್ ಸ್ಪೀಶೀಸ್ನ ನಾವು ನೇಮ್ ಮಾಡಿದ್ದೀವಿ. ನೇಮಿಂಗ್ ಅಂದರೆ ಮೀನಿಂಗು, ನಾವು ನನಗೆ ವೀಣಾ ಅಂತ ಹೆಸರಿಟ್ಟಿದ್ದಾರೆ ಅದಲ್ಲ, ಹೋಮೋಸೆಪಿಯನ್ಸ್ ಅಂತ ಹೇಳ್ತೀವಲ್ಲ, ಅಥವಾ ನೀವು ಮೋಲ್ ಕ್ರಿಕೆಟ್ ಅಂತ ಒಂದು ಹೇಳಿದ್ರಿ, ಗ್ರಾಸ್ ಹೋಪರ್ ಅಂತ ಹೇಳಿದ್ರೆ ಅದಕ್ಕೆ ಒಂದು ಬಯೋಲಾಜಿಕಲ್ ನೇಮ್ ಇದೆ. ಹಾಗೆ ನೆಕ್ಸ್ಟ್ ಪ್ಯಾಂಥರಾ ಟೈಗ್ರಿಸ್ ಅಂತ ಕರೆದೆ, ಟೈಗರ್ಗೆ ಸೈಂಟಿಫಿಕ್ ನೇಮ್ ಇದೆ. ಸೊ ಈ ತರ ಪ್ರತಿ ಒಂದೊಂದು ಆರ್ಗ್ಯಾನಿಸಮ್ಗೂ ಕೂಡ ಅದರದೇ ಆದಂಥ ಸೈಂಟಿಫಿಕ್ ನೇಮ್ ಇರುತ್ತೆ. ಅದ್ರ ಜೊತೆಗೆ ಅದು ಯಾವ ಫ್ಯಾಮಿಲಿಗೆ ಬರುತ್ತೆ, ಯಾವ ಫೈಲಮಿಗೆ ಬರುತ್ತೆ, ಯಾವ ಆರ್ಡರಿಗೆ ಬರುತ್ತೆ, ಇದನ್ನ ಮತ್ತೆ ಹೇಳ್ತೇನೆ ನಿಮಗೆ ನಾನು. ಇದಿಷ್ಟನ್ನು ಎಲ್ಲದನ್ನು ಕಂಪ್ಲೀಟ್ ಮಾಡಿರೋ ಅಷ್ಟು ಆರ್ಗ್ಯಾನಿಸಮ್ಸು 1.7 ಮಿಲಿಯನ್ ಸ್ಪೀಶೀಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಇದರಲ್ಲಿ ಈ 1.7 ಮಿಲಿಯನ್ ಸ್ಪೀಶೀಸ್ ಅಲ್ಲಿ 0.5 million species are plants. Last 1.2 million species are animals. So listen here, 0.5 million species are plants and left 1.2 million species are animals. ಟೋಟಲ್ ನೇಮ್ ಆಗಿರುವಂತ 1.7 ಮಿಲಿಯನ್ ಸ್ಪೀಶೀಸ್ ಅಲ್ಲಿ 0.5 ಮಿಲಿಯನ್ ಸ್ಪೀಶೀಸು ಪ್ಲಾಂಟ್ಸು, ಇನ್ನು 1.2 ಮಿಲಿಯನ್ ಸ್ಪೀಶೀಸು ಅನಿಮಲ್ಸ್ ಅಂತ ಹೇಳುದು. ಸೊ ಅಂದ್ರೆ ಈ 100% ಆಫ್ ಆರ್ಗ್ಯಾನಿಸಮ್ಸ್ ಇದರಲ್ಲಿ ಓನ್ಲಿ 22% ಆಫ್ ಆರ್ಗ್ಯಾನಿಸಮ್ಸ್ ಆರ್ ನೇಮ್ಡ್ ಅಂತ ಹೇಳ್ತೀವಿ. ಹೌ ಮಚ್ ಪರ್ಸೆಂಟೇಜ್ ಆಫ್ ಆರ್ಗ್ಯಾನಿಸಮ್ಸ್ ಆರ್ ನೇಮ್ಡ್ ಟಿಲ್ ನಾವ್ ಅಂದ್ರೆ ಓನ್ಲಿ 22%. ಅದು ಟೈಮ್ ಟು ಟೈಮ್ ಚೇಂಜ್ ಆಗ್ತಾ ಹೋಗುತ್ತೆ. ಬಿಕಾಸ್ ಎವ್ರಿ ಡೇ ನಿಯರ್ಲಿ 10 ಆರ್ಗ್ಯಾನಿಸಮ್ಸ್ ಆರ್ ಗೋಯಿಂಗ್ ಟು ಬಿ ಆಡೆಡ್. ಅಲಾಂಗ್ ವಿತ್ ದಟ್ ನಿಯರ್ಲಿ 25 ಸ್ಪೀಶೀಸ್ ಆರ್ ಗೋಯಿಂಗ್ ಟು ಬಿ ಎಲಿಮಿನೇಟೆಡ್.
ಅಂದರೆ ಕೆಲವೊಂದು ಸತ್ತೋಗ್ತಾ ಇರುತ್ತೆ, ಎಕ್ಸ್ಟಿಂಕ್ಟ್ ಆಗ, ಅದು ನಮ್ಮ ಭೂಮಿ ಮೇಲೆ ಎಲ್ಲೂ ಸಿಕ್ಕೋದಿಲ್ಲ ಅನ್ನೋ ಥರ ಒಂದು 25 ಆರ್ಗ್ಯಾನಿಸಮ್ ಎವ್ರಿ ಡೇ ಹೋಗ್ತಾ ಇದೆ. ಅದೇ ಥರ 10 ಆರ್ಗ್ಯಾನಿಸಮ್ಸ್ ಆ್ಯಡ್ ಆಗ್ತಿದೆ. ನಾನು ಆವರೇಜ್ ಹೇಳ್ತಾ ಇರೋದು. ಸೊ ಹಾಗಾಗಿ ಈ 22% ವೇರಿ ಆಗ್ತಾ ಹೋಗುತ್ತೆ. ಬಟ್ ಸ್ಟಿಲ್ ಔಟ್ ಆಫ್ 100%, ರಾಬರ್ಟ್ ಮೇ explained that 22% of organisms are named till now and left all other organisms need to be named. ಅಂದರೆ ಅದರ್ಥ ನಾವೆಲ್ಲ ಏನಿದೀವಲ್ಲ, ಝುವಾಲಜಿ ಓದ್ತೀವಿ, ಬಾಟ್ನಿ ಓದ್ತೀವಿ, ಮೈಕ್ರೋಬಯಾಲಜಿ ಓದ್ತೀವಿ, ಇನ್ನೂ ಏನೇನೆಲ್ಲ ಓದ್ತೀವಲ್ಲ, ಅದನ್ನೆಲ್ಲ ಓದಿದ ಮೇಲೆ ನಾವು ಯಾವುದಾದ್ರೂ ಒಂದು ಫೀಲ್ಡಿಗೆ ಹೋಗ್ತೀವಿ. ಆ ಫೀಲ್ಡ್ ಬದಲು ಬಯೋಡೈವರ್ಸಿಟಿ ಅನ್ನೋ ಕಾನ್ಸೆಪ್ಟ್ನ ಇಟ್ಕೊಂಡು ನೀವು ರಿಸರ್ಚ್ ಮಾಡ್ತಾ ಹೋದಾಗ ಒಂದು ಆರ್ಗ್ಯಾನಿಸಮ್ನ ಫೈಂಡ್ ಔಟ್ ಮಾಡ್ತೀರಾ. ಸೊ ಆರ್ಗ್ಯಾನಿಸಮ್ಗೆ ಹೊಸ ನೇಮ್ ಇಡ್ತೀರಾ. ಸೊ ಈ ಥರ ಇನ್ನು ನಾವು ಎಷ್ಟು ಆರ್ಗ್ಯಾನಿಸಮ್ನ ಫೈಂಡ್ ಔಟ್ ಮಾಡಬೇಕು? ಲೆಫ್ಟ್ ಅಂತಂದರೆ 1.7 ಅಲ್ಲಿ ಇನ್ನು 5.3. ಸೊ 5.3 ಮಿಲಿಯನ್ ಸ್ಪೀಶೀಸ್ನ ಇನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ರೈಟ್? ಸೊ ಅಂಡರ್ಸ್ಟುಡ್ ಅಬೌಟ್ ದಿಸ್, about biodiversity. Bio means living and diversity means varied or various. Here we have understand the concept of and definition for biodiversity with 2 examples. Later, biodiversity term was coined by Walter and Rosen. The last is Robert May estimation or global estimate of a Robert May scientist. So adರಲ್ಲಿ explain ಮಾಡಿದ್ದು 7 million species of organisms are present on earth, ಒಂದು term. And next 1.7 million species have been named, adondu. Still 5.3 million species have to be named. Adralli 1.7 million species alli 0.5 million species plants, next 1.2 million species animals. Ishtu kuda name agide. Right? We will discuss about the next topic, that is needs of classification. So here, needs of classification. The second topic is needs of classification. In this, we need to classify the organisms. There is a reason for classifying the organisms, because when it comes to our mind, without any previous knowledge, we will say that whether it may be unicellular organisms or multicellular organisms, or otherwise prokaryotic organism or eukaryotic organism. Or for some organisms, we need to keep them in plant kingdom or otherwise in animal kingdom. And there will be a lot of confusion regarding placing of organisms in 2 different kingdoms. Right? But to avoid all these confusions and to bring a conclusion, ಕನ್ಫ್ಯೂಷನ್ನ ಕಂಪ್ಲೀಟ್ ಮಾಡಿಕೊಂಡು ಕನ್ಕ್ಲೂಷನ್ಗೆ ಬರುವಾಗ ನಾವು ಕ್ಲಾಸಿಫಿಕೇಶನ್ ಅನ್ನೋ ಪ್ರೋಸೆಸ್ನ ಮಾಡಬೇಕು ಅಂತೇಳಿ ಫೈನಲ್ ಆಗಿ ಡಿಸೈಡ್ ಮಾಡಿದ್ರು. So adರಲ್ಲಿ, so across the globe, throughout the world, many different scientists worked on this and finally gave 3 different systems of classification. Time to time it has been modified and updated. Time to time ಅದನ್ನ modify ಮಾಡ್ತಾ ಇದೀವಿ, ಅದರ ಜೊತೆಗೆ ಅಪ್ಡೇಟ್ ಕೂಡ ಮಾಡ್ತಾ ಇದೀವಿ. ಯಾಕೆ ಅಂದರೆ ಫಸ್ಟ್ ಯಾರೊಬ್ಬರು ಸೈಂಟಿಸ್ಟ್ ಬರ್ತಾರೆ, ಅವರು ಕೆಲವೊಂದು ಫೀಚರ್ಸ್ನ ಸ್ಟಡಿ ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಬಟ್ some of the features are unexplained by him or her. Why? Because due to the non-experimental proof, and we have to exclude it and we have to include again some other features. So in this way, first ಒಬ್ರು ಬರ್ತಾರೆ, ಅವರು ಏನೋ ಎಕ್ಸ್ಪ್ಲೈನ್ ಮಾಡ್ತಾರೆ, ಹಾಗೆ ಕೆಲವೊಂದನ್ನ ಅನ್ಎಕ್ಸ್ಪ್ಲೈನ್ಡ್ ಕಂಡೀಷನ್ ಅಲ್ಲಿ ಬಿಟ್ಟೋದಾಗ ನಾವು ಇನ್ನೊಬ್ರು ಸೈಂಟಿಸ್ಟ್ ಬಂದಾಗ ಅದನ್ನ ರಿಮೂವ್ ಮಾಡ್ತೀವಿ. ಪ್ರೀವಿಯಸ್ ಸ್ಟೇಟ್ಮೆಂಟ್ಸ್ ಏನಿರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡಿ ಹೊಸ ಸ್ಟೇಟ್ಮೆಂಟ್ಸ್ನ ಆ್ಯಡ್ ಮಾಡ್ತೀವಿ. ಸೊ ಹಾಗಾಗಿ ನೀವು ನೋಡುವಾಗ 3 ಸಿಸ್ಟಮ್ಸ್ ಬರುತ್ತೆ, ಒಂದು ಆರ್ಟಿಫಿಷಿಯಲ್, ನ್ಯಾಚುರಲ್, ಫೈಲೋಜೆನೆಟಿಕ್. ಇದು 3 ಜೊತೆಗೇನೆ ಕಲಿಯೋಣ, ನಿಮಗೆ ಐಡಿಯಾಸ್ ಬರ್ತಾ ಹೋಗುತ್ತೆ. ಸಿ, ಫಸ್ಟ್ ಒನ್ ಈಸ್ artificial system of classification. Next is natural system of classification. In artificial system of classification, the contribution is by many scientists. ತುಂಬಾ ಬೇರೆ ಬೇರೆ ಸೈಂಟಿಸ್ಟ್ಗಳು ಇದ್ರ ಬಗ್ಗೆ ಸ್ಟಡಿ ಮಾಡ್ತಾ ಬಂದರು. ಅದರಲ್ಲಿ ಫಸ್ಟ್ ಬರುವಂಥವರು ಥಿಯೋಫ್ರಾಸ್ಟಸ್ ಅಂತ.
ನೆಕ್ಸ್ಟ್ ಇವರಾದ್ಮೇಲೆ ಇನ್ನೊಬ್ರು ಬರ್ತಾರೆ, ನೀವು ಅವರನ್ನ ಫಾದರ್ ಆಫ್ ಬಯಾಲಜಿ ಅಂತ ಕೂಡ ಕರಿತೀರಿ, ದಟ್ ಈಸ್ ಅರಿಸ್ಟಾಟಲ್. He is also called as father of biology. And the third is John Ray, a scientist called as John Ray explained about artificial system of classification. The last is, and he is the most accepted scientist because of his experimental proof regarding classification process. ಕ್ಲಾಸಿಫಿಕೇಶನ್ ಪ್ರೋಸೆಸ್ಗೆ ತುಂಬ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಕೊಡ್ತಾ ಹೋದ್ರು. ಸೊ ಆ ಪರ್ಪಸ್ಗೋಸ್ಕರ ವರ್ಲ್ಡ್ ವೈಡ್ ಇವ್ರನ್ನ ಎಕ್ಸೆಪ್ಟ್ ಮಾಡ್ತಾ ಹೋದ್ರು. ಓಕೆ, ಸೊ ಇವರ ಹೆಸರು ಬಂದು ಕರೋಲಸ್ ಲಿನೇಸ್. ಕರೋಲಸ್ ಲಿನೇಸ್. ಸೊ ಇವ್ರನ್ನ ನಾವೇನಂತ ಕರಿತೀವಿ? ಒಂದು ಫಾದರ್ ಆಫ್ ಟ್ಯಾಕ್ಸಾನಮಿ, ಫಾದರ್ ಆಫ್ ಟ್ಯಾಕ್ಸಾನಮಿ ಅಂತ ಕೂಡ ಹೇಳ್ತೀವಿ. ಸಿಸ್ಟಮ್ಯಾಟಿಕ್ಸ್ ನ ಎಕ್ಸ್ಪ್ಲೈನ್ ಮಾಡಿದವರು ಇವರೇ ಆಗಿರ್ತಾರೆ. ಅಂಡ್ ನೆಕ್ಸ್ಟ್ ಬೈನಾಮಿಯಲ್ ನಾಮಿನಿಕ್ಲೇಚರ್ ನ ಕೊಟ್ಟವರು ಫಸ್ಟ್ ಇವರೇ. ಬೈನಾಮಿಯಲ್ ನಾಮಿನಿಕ್ಲೇಚರ್. Carolus Linnaeus is also considered as father of taxonomy, and he explained about systematics in detail. Along with that, he also gave a contribution for binomial nomenclature. We'll discuss about this concept later, these two concepts later. And here you can find that Carolus Linnaeus wrote 2 books. So he wrote 2 books, that is Systemae Naturae and one more is Plantrum. One more book is Plantrum. So here these two are the publications of Carolus Linnaeus, and he is considered as a father of taxonomy, and he explains the systematics in detail. Along with that, he gave a contribution for binomial nomenclature. Ma'am, what are the works done and how they gave a artificial system of classification? ಅವರು ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳಲಿಕ್ಕೆ ಏನೇನೆಲ್ಲ ಅಬ್ಸರ್ವ್ ಮಾಡಿದ್ರು ಒಂದು ಆರ್ಗ್ಯಾನಿಸಮ್ ತಗೊಂಡು ಅಂತ ಕೇಳ್ತೀರ. ಸೊ ಇದಕ್ಕೆ ನಿಮಗೆ ಇನ್ಫಾರ್ಮೇಶನ್ ಏನಿರ್ತದೆ? ಜಸ್ಟ್ ಓನ್ಲಿ ದೇ ಹ್ಯಾವ್ ಫೈಂಡ್ ದಟ್ ಈಸಿಲಿ ಅಬ್ಸರ್ವಬಲ್ ಪ್ರಾಪರ್ಟೀಸ್. ಒಂದು ಪ್ಲಾಂಟ್ ನೋಡಿದ್ರೆ ಅದಕ್ಕೆ ಎಲೆ ಇತ್ತು, ಕಾಯಿತ್ತು, ಹೂವಿತ್ತು, ಈ ಥರ ಎಲ್ಲ ನೋಡ್ತಾ ಹೋಗ್ತೀರ. ಅಥವಾ ಒಂದು ಪ್ಲಾಂಟ್ ಅಂತ ಬಂದರೆ ತುಂಬ ಬ್ರಾಂಚಸ್ ಇದೆಯಾ, ಅಥವಾ ಅದ್ರ ರೂಟ್ ಟ್ಯಾಪ್ ರೂಟ್ ಇದೆಯಾ, ಅಥವಾ ಫೈಬ್ರಸ್ ರೂಟ್ ಇದೆಯಾ, ಈ ಥರ ಸಿಂಪಲ್ ಫೀಚರ್ಸ್ ನೀವು ನೋಡಿದ ತಕ್ಷಣ ಟ್ಯಾಪ್ ರೂಟು, ಫೈಬ್ರಸ್ ರೂಟು, ಸಿಂಪಲ್ ಲೀಫು, ಕಾಂಪೌಂಡ್ ಲೀಫ್, ಈ ಥರ ತುಂಬ ಈಸಿಯಾಗಿ ಅಬ್ಸರ್ವ್ ಆಗುವಂಥ ಕ್ಯಾರೆಕ್ಟರ್ಸ್ನ ಐಡೆಂಟಿಫೈ ಮಾಡಿದ್ರು. ಅದ್ರ ಜೊತೆಗೆ ಅವ್ರು ಹೇಳಿದ್ದೇನು, ದೇ ಓನ್ಲಿ ಅಬ್ಸರ್ವ್ ದ ಮಾರ್ಫೊಲಾಜಿಕಲ್ ಫೀಚರ್ಸ್. ಅಂದರೆ ಎಕ್ಸ್ಟರ್ನಲಿ ಅವ್ರಿಗೆ ಏನು ಕಾಣಿಸ್ತಿರುತ್ತೋ ಅದನ್ನ ಮಾತ್ರ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡಿದ್ದು ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಬಟ್ ಇಂಟರ್ನಲಿ ಹೋದಾಗ ಬೇರೆ ಬೇರೆ ಕ್ಯಾರೆಕ್ಟರ್ಸು ವೇರಿ ಆಗ್ತಾ ಹೋಗ್ತು. ಸೊ ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಎಕ್ಸ್ಕ್ಲೂಡ್ ಮಾಡಿ ಇನ್ನು ಕೆಲವೊಂದು ಪ್ರಾಪರ್ಟೀಸ್ನ ಉಳಿಸ್ಕೊಂಡಿದ್ದಾರೆ. In artificial system of classification, they explain with the help of morphological structures along with easily observable features. Understood about artificial system of classification? Scientist ನೆನಪಿರಬೇಕು ನಿಮಗೆ. ನೀಟ್ CET ಕ್ಲಾಸಸ್ ಅಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಕ್ವಶನ್ ಕೊಡ್ತಾರೆ, ಹೂ ಎಕ್ಸ್ಪ್ಲೈನ್ಡ್ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಕೆಳಗಡೆ ಆಪ್ಷನ್ಸ್ 4 ಇಟ್ಟಿರ್ತಾರೆ. ಈ ಎಲ್ಲ ಸಿಸ್ಟಮ್ನ ಎಕ್ಸ್ಪ್ಲೈನ್ ಮಾಡಿರ್ತಾರಲ್ಲ ಅವ್ರನ್ನು ಜೊತೆಗೆ ಸೇರಿಸಿ ಇದರಲ್ಲಿ ಯಾರೋ ಒಬ್ರು ಇಟ್ಟಿರ್ತಾರೆ, ಅಥವಾ A B ಎರಡೂ ಆನ್ಸರ್ ಅಂತ ಹೇಳ್ತಾರೆ. ಸೊ ಅವಾಗ ನಿಮಗೆ ತುಂಬ ಕ್ಲಿಯರ್ ಆಗಿ ಗೊತ್ತಿರಲಿ, ಈ 4 ಜನ ಸೈಂಟಿಸ್ಟು ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಅದ್ರ ಜೊತೆಗೆ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಲ್ಲಿ ಮೇಜರ್ ಕ್ರೈಟೀರಿಯಾ ಯಾವುದಿತ್ತು ಅಂತ ಕೇಳ್ತಾರೆ. ಸೊ ಅವಾಗ ಏನು ಹೇಳ್ತೀರಾ? ಈಸಿಲಿ ಅಬ್ಸರ್ವಬಲ್ ಫೀಚರ್ಸ್ along with morphological characters. So this is about artificial system of classification. We'll move to the next concept, natural system of classification.
So just make a pause of this video and write a notes for this one. Here, natural system of classification was given by Bentham and Hooker. Bentham and Hooker. These two scientists coordinatedly worked together to give natural system of classification. Here, they took only the natural relationships between the organisms. What is the criteria for explaining natural system of classification taken by Bentham and Hooker? ಬೆಂಥಮ್ ಮತ್ತೆ ಹುಕ್ಕರ್ ಈ ಇಬ್ರು ಸೈಂಟಿಸ್ಟ್ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಯಾವ ಕ್ರೈಟೀರಿಯಾನ ಯೂಸ್ ಮಾಡಿದ್ರು? ಒಂದು ನ್ಯಾಚುರಲ್ ರಿಲೇಶನ್ಶಿಪ್ ಬಿಟ್ವೀನ್ ದ ಆರ್ಗ್ಯಾನಿಸಮ್ಸ್. ಅಂದ್ರೆ ಒಂದು ಮ್ಯಾಂಗೋ ಟ್ರೀ ಇದೆ, ಜಸ್ಟ್ ನಾವು ನಿಮಗೆ ಇಂಡಿಯಾ ಒಂದರಲ್ಲೇ 1,000 ಬೇರೆ ಬೇರೆ ವೆರೈಟಿ ಮ್ಯಾಂಗೋಸ್ ಸಿಗುತ್ತೆ. ನೀವು ತಿನ್ನೋದು 4-5 ವೆರೈಟಿ ಅಷ್ಟೇ. But 1,000 different species of mangoes are present only in India. ಆಯ್ತಾ? ಸೊ ಇದರಲ್ಲಿ ನೀವು 1,000 ವೆರೈಟಿ ಇದೆ ಅಂತ ಅಂದಮೇಲೆ 1,000 ಬೇರೆ ಬೇರೆ ತರ ಸ್ಪೀಶೀಸ್ ಇದೆ ಅಲ್ವಾ? ಸೊ ಆ ಎಲ್ಲ ಸ್ಪೀಶೀಸ್ ನಡುವೆ ಏನು ನ್ಯಾಚುರಲ್ ರಿಲೇಶನ್ಶಿಪ್ ಇದೆ? ಅದ್ರ ತಿರುಳಾಗಿರ್ಬೋದು, ಮೇಲೆಗಡೆ ಸಿಪ್ಪೆ ತೆಳು ಇದೆಯಾ, ದಪ್ಪ ಇದೆಯಾ, ಅಥವಾ ಎಲೆಗಳು ಹೇಗಿದೆ, ಅದ್ರದ್ದು ಫ್ರೂಟ್ ನೇಚರ್ ಹೇಗಿದೆ, ಹಾಗೆ ಅದ್ರ ಕಲರ್ ಹೇಗಿದೆ, ಅದ್ರ ಜೊತೆಗೆ ಅದರಲ್ಲಿರೋ ಜೀನ್ಸ್ ಆಗಿರ್ಬೋದು, ಈ ತರ ಬೇರೆ ಬೇರೆ ಕ್ಯಾರೆಕ್ಟರ್ಸ್ನ, ಇಂಟರ್ನಲ್ ಕ್ಯಾರೆಕ್ಟರ್ಸ್ ಆಯಿತು, ಜೊತೆಗೆ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್ನ ಸೇರಿಸ್ಕೊಂಡು ನ್ಯಾಚುರಲ್ ಆಗಿ ಏನು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರು. ಸೊ ಅದನ್ನ ನಾವು ನ್ಯಾಚುರಲ್ ರಿಲೇಶನ್ಶಿಪ್ಸ್ ಬಿಟ್ವೀನ್ ಆರ್ಗ್ಯಾನಿಸಮ್ಸ್ ನೆನಪಿಲಿ ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ನ ಜೊತೆಗೆ ಸೇರಿಸ್ಕೊಂಡು ಎಕ್ಸ್ಪ್ಲೈನ್ ಮಾಡಿದ್ರು ಇವ್ರು ಯಾವುದೋ ಒಂದನ್ನು ತಗೊಂಡ್ರೆ ಅದ್ರ ಬಗ್ಗೆ ಹೇಳ್ತಾ ಹೋದ್ರು. ಬಟ್ ಇಲ್ಲೇನಾಯ್ತು, ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ನ ಜೊತೆಗೆ ಇಟ್ಕೊಂಡು ಕಂಪೇರ್ ಮಾಡ್ತಾ ಹೋದ್ರು, ಎರಡರ ನಡುವೆ ಇರುವಂಥ ಡಿಫ್ರೆನ್ಸ್ನ ಕಂಪೇರ್ ಮಾಡ್ತಾ ಹೋದ್ರು. ಅದನ್ನೇ ನಾವು ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ಪಾಸ್ ದಿಸ್ ವಿಡಿಯೋ ಅಂಡ್ ಮೇಕ್ ಅ ನೋಟ್ ಆನ್ ದಿಸ್. Right? We'll move to the next concept, phylogenetic system of classification. Phylogenetic system of classification. Here, two scientists worked on this. First is Angler and second one is Prandtl. Angler and Prandtl, these two are the two scientists who worked on phylogenetic system of classification. See, in this word phylogenetic, you can find two words again. One is philo and another one is genetic. Here, what is meant by philo and genetic separately? Philo means ancestral, genetic means gene or inheritance ಅಂತ ಕೂಡ ಹೇಳ್ಬೋದು. Genes or inheritance. Ma'am, what is meant by ancestral or inheritance? Genes ಅಂದ್ರೆ ನಿಮಗೆ ಗೊತ್ತು, ಬಟ್ ancestral ಮತ್ತೆ inheritance ಗೆ ಮೀನಿಂಗ್ ಏನು? ancestral ಅಂತ ಅಂದ್ರೆ ನಮ್ಮ ಪೂರ್ವಜರು ಅಂತ ಹೇಳ್ತೀವಿ, ಕನ್ನಡದಲ್ಲಿ ಪೂರ್ವಜರು ಅಂತ ಕರಿತೀವಿ. ಅಥವಾ ನಮ್ಮ ಹಿಂದೆ ಇದ್ದಂಥವ್ರು, ನಮ್ಮ ತಂದೆಯ ತಾಯಿ, ಈ ಥರ ನಮ್ಮ ಹಿಂದೆಗಡೆ ಇದ್ದಂಥವ್ರು, ನಮ್ಮ ಲೀನಿಯೇಜ್ ಅವರು ಅಥವಾ ನಮ್ಮ ವಂಶದಲ್ಲಿ ಇದ್ದಂಥವ್ರು ಎಲ್ಲರೂ ಆಗಿರ್ತಾರೆ. ಆಯಿತಾ? ಹಾಗೆ ನೀವು ಇನ್ಹೆರಿಟೆನ್ಸ್ ಅಂತ ಬಂದರೆ ಅವರಿಂದ ನಮಗೆ ಒಂದಷ್ಟು ಕ್ಯಾರೆಕ್ಟರ್ಸು ಟ್ರಾನ್ಸ್ಫರ್ ಆಗಿರುತ್ತೆ.
ಆ ಕ್ಯಾರೆಕ್ಟರ್ಸ್ ಟ್ರಾನ್ಸ್ಫರ್ ಆಗಲಿಕ್ಕೆ ಬೇಕಾಗಿರೋದು ಜೀನ್ಸ್. ಸೊ ದ ಕ್ಯಾರೆಕ್ಟರ್ಸ್ ಫ್ರಮ್ previous generation to the next generation has been transferred and that is called as inheritance. In andre ಒಳಗಡೆ, ನಮ್ಮ ಒಳಗಡೆ. Heritance ಅಂದ್ರೆ information, genetic information transferred from previous generation to the next generation. That is called inheritance. ಅರ್ಥ ಆಗಿದೆ ಅನ್ಕೊಂತೀನಿ. ನಮ್ಮ ಪೂರ್ವಜರಿಂದ ನಮಗೆ ಕೆಲವೊಂದು ಇನ್ಫಾರ್ಮೇಶನ್ ಅಂದರೆ ಸುಮ್ಮನೆ ತಲೆಯಲ್ಲಿರೋ ಇನ್ಫಾರ್ಮೇಶನ್ ಅಲ್ಲ, ಜೆನೆಟಿಕ್ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಆಗುತ್ತೆ. ಅದನ್ನ ನಾವು ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ಆನ್ಸೆಸ್ಟರ್ ಅಂತಂದ್ರೆ ನಮ್ಮ ಪೂರ್ವಜರು ಅಂತ ಆಗುತ್ತೆ. ಇಲ್ಲಿ ಆಂಗರ್ ಮತ್ತೆ ಪ್ರಾಂಟಲ್ ಅನ್ನೋ ಇಬ್ರು ಸೈಂಟಿಸ್ಟ್ ವರ್ಕ್ ಮಾಡಿದ್ದು ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಮೇಲೆ. ಅದ್ರ ಜೊತೆಗೆ ಅವರು ಎವಲ್ಯೂಷನರಿ ರಿಲೇಶನ್ಶಿಪ್ ನ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರು. So what they have explained and which is the criteria taken for explaining the phylogenetic system of classification anta andre evolutionary relationship between organisms. So this is a criteria taken by Anger and Prandtl to explain the phylogenetic system of classification. Evolution ಅಂತಂದ್ರೆ ಏನಪ್ಪ ಕನ್ನಡದಲ್ಲಿ, sorry, the next class I will tell you what is the meaning of evolution. ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮ್ಗೊಂದು ವರ್ಡ್ ಬರುತ್ತೆ ಬಾಯಿಗೆ. ಏನಂದ್ರೆ ಇವಾಗ ಮಂಗ ಒಂದು ಪ್ರಾಣಿ ಇದೆ ಆಯ್ತಾ. ಸೊ ಅವರಿಂದ ನಾವು ಬೇರೆ ಬೇರೆ ರೀತಿ ಬೇರೆ ಬೇರೆ ರೀತಿ ಚೇಂಜಸ್ ಮಾಡ್ಕೊಂಡು ಬಂದಿದ್ದೀವಿ. ನೀವು 10th ಸ್ಟ್ಯಾಂಡರ್ಡಲ್ಲಿ ಓದಿರ್ತೀರ. ಫಸ್ಟು ಡ್ರಯೋಪಿಥಿಕಸ್ ಬಂತು, ನೆಕ್ಸ್ಟ್ ರಾಮಾಪಿಥಿಕಸ್ ಬಂತು, ಆಮೇಲೆ ಆಸ್ಟ್ರಲೋಪಿಥಿಕಸ್, ಹೋಮೋ ಹೆಬಿಲಸ್, ಹೋಮೋ ಎರೆಕ್ಟಸ್, ಜಾವಾ ಮ್ಯಾನ್, ಮಾಡರ್ನ್ ಮ್ಯಾನ್, ಈ ಥರ ಬೇರೆ ಬೇರೆ ಥರ ಒಬ್ಬ ಮನುಷ್ಯನ್ನೇ ಬೇರೆ ಬೇರೆ ರೀತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀರ. ಫಸ್ಟ್ ಅವನು ಪೂರ್ತಿ ಈ ಥರ ಬೆಂಡ್ ಆಗಿದ್ದ, ಚೂರ್ ಮೇಲೆ ನಿಂತ್ಕೊಂಡ, ಎರೆಕ್ಟ್ ಪಾಸ್ಚರ್. ಈ ನೋಟೋಕಾರ್ಡ್ ಏನಿದೆಯಲ್ಲ, ನೋಟೋಕಾರ್ಡ್ ಅಂತ ಅಂದ್ರೆ ಸ್ಪೈನಲ್ ಕಾರ್ಡ್ ನಮ್ದು ಆಯ್ತಾ, ವರ್ಟಬ್ರಲ್ ಕಾಲಮ್, ಕಂಪ್ಲೀಟ್ ವರ್ಟಬ್ರಲ್ ಕಾಲಮು. ಎರೆಕ್ಟ್ ಪಾಸ್ಚರ್ ಅಂದ್ರೆ ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಿಕ್ಕೆ ಬಂತು. ಅದಕ್ಕಿಂತ ಮುಂಚೆ ಈ ತರ ಬಾಗಿದ್ವಿ. ಆಮೇಲೆ ಏನ್ ಮಾಡ್ತಿದ್ವಿ, ಈ ಕೈಯು 4 ಲಿಂಬ್ ಆಗಿತ್ತು, ಕಾಲು ಹೈಂಡ್ ಲಿಂಬ್ ಆಗಿತ್ತು. ಅಂದ್ರೆ ನಾವೀಗೇನು ಪ್ರಾಣಿಗಳನ್ನ ನೋಡ್ತೀವಲ್ಲ, ಮುಂದೆ 2 ಕಾಲು ಹಿಂದೆ 2 ಕಾಲು ಅಂತೀವಲ್ಲ, ಆ ತರ ಇದ್ವಿ. ಬಟ್ ನಾವೀಗ ಏನ್ ಮಾಡ್ತಾ ಇದೀವಿ, ಕಾಲಲ್ಲಿ ನಡೀತಿದೀವಿ, ಕೈಯಲ್ಲಿ ಬರೆಯೋದು, ಊಟ ಮಾಡೋದು, ಇನ್ನೂ ಏನೇನೆಲ್ಲ ಬೇರೆ ಕೆಲಸಗಳನ್ನ ಮಾಡ್ತೀರಾ, ರೈಟ್. ಸೊ ಈ ತರ ಫಸ್ಟ್ ಮನುಷ್ಯ ಏನು ಡ್ರಯೋಪಿಥಿಕಸ್, ಅವ್ನು ಪೂರ್ತಿ ಬಾಗಿಯೇ ಇದ್ದ. ಚೂರಿಗೆ ಬಂದಿದ್ದು ರಾಮಾಪಿಥಿಕಸ್, ಆಮೇಲೆ ಹೋಮೋ ಎರೆಕ್ಟಸ್, ಹೋಮೋ ಎಬಿಲಿಸ್, ಈ ಥರ ಬೇರೆ ಬೇರೆ ರೀತಿ ಬರ್ತಾ ಹೋದು. ಅಂದ್ರೆ ಅದ್ರ ಜೊತೆಗೆ ನಮ್ಮ ಬ್ರೈನಿನ ಕ್ಯಾರೆಕ್ಟರ್ಸ್ ಚೇಂಜ್ ಆಗ್ತಾ ಹೋಯ್ತು, ಅಂದ್ರೆ ಕೆಪಾಸಿಟಿ ಚೇಂಜ್ ಆಗ್ತಾ ಬಂತು. ನಮ್ಮಲ್ಲಿ ಹೆಚ್ಚು ಹೇರ್ಸ್ ಇತ್ತು, ಇವಾಗ ಕಮ್ಮಿ ಆಗಿದೆ. ಆಮೇಲೆ ಟೀತ್ ಅಲ್ಲಿ ಇನ್ಸಿಸಾರ್ಸ್, ಕೆನೈನ್ಸ್, ಮೊಲಾರ್ಸ್ ಅಂಡ್ ಪ್ರೀ ಮೊಲಾರ್ಸ್ ಅಂತ ಇತ್ತು, ಅವೆಲ್ಲ ಚೇಂಜಸ್ ಆಗಿದೆ. ಸೊ ಇದೆಲ್ಲದನ್ನು ಇಟ್ಕೊಂಡು ನಾವು ಅದನ್ನ ಎವಲ್ಯೂಷನರಿ ರಿಲೇಶನ್ಶಿಪ್ ಬಿಟ್ವೀನ್ ಆರ್ಗಾನಿಸಮ್ಸ್ ಅಂತ ಕರಿತೀವಿ. ಅದನ್ನ ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದವರು ಬಂದು ಚಾರ್ಲ್ಸ್ ಡಾರ್ವಿನ್ ಅಂತೇಳಿ, ಅದು ಮತ್ತೆ ಹೇಳ್ತೇನೆ. ಚಾರ್ಲ್ಸ್ ಡಾರ್ವಿನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫಾದರ್ ಆಫ್ ಎವಲ್ಯೂಷನ್. ಸೊ ಇದನ್ನ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡಿದ್ದೇನೆ ನಾವು ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ಆದ್ರೆ ಇದ್ರ ಬಗ್ಗೆ ತುಂಬಾ ಡೀಟೇಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದು ಬಂದು ಚಾರ್ಲ್ಸ್ ಡಾರ್ವಿನ್, ಅಂಡ್ ಹಿ ರೋಟ್ ಒನ್ ಮೋರ್ ಬುಕ್ ಕಾಲ್ಡ್ ಆಸ್ ಒರಿಜಿನ್ ಆಫ್ ಸ್ಪೀಶೀಸ್. ಸೊ ಇದ್ರ ಮೇಲೆ ಎವಲ್ಯೂಷನ್ ಅನ್ನೋ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡಿದವರು ಚಾರ್ಲ್ಸ್ Darwin, where he wrote a book called as Origin of Species. Origin of Species ಅಂತ ಒಂದು ಬುಕ್ ಬರೆದ್ರು ಚಾರ್ಲ್ಸ್ ಡಾರ್ವಿನ್ ಅನ್ನೋರು. ಇವರು ಅದರ ಜೊತೆಗೆ ಎವಲ್ಯೂಷನ್ ಅನ್ನೋ ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ಮೇಲೆ ತುಂಬಾ ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಡ್ತಾ ಹೋದ್ರು. ಇನ್ ದ ನೆಕ್ಸ್ಟ್ ಇಯರ್ ಯು ಹ್ಯಾವ್ ಒನ್ ಮೋರ್ ಚಾಪ್ಟರ್ ಕಾಲ್ಡ್ ಆಸ್ ಎವಲ್ಯೂಷನ್. ಅದ್ರಲ್ಲಿ ಡೀಟೇಲ್ ಆಗಿ ಬರುತ್ತೆ, ಬಟ್ ಇದಿಷ್ಟು ಮಾತ್ರ ತಿಳ್ಕೊಂಡ್ವಿ. ಹೂ ಎಕ್ಸ್ಪ್ಲೈನ್ಡ್ ಅಬೌಟ್ ಎವಲ್ಯೂಷನ್, ದಟ್ ಇಸ್ ಚಾರ್ಲ್ಸ್ ಡಾರ್ವಿನ್. ವಾಟ್ ಈಸ್ ದ ಬುಕ್ ರಿಟನ್ ಬೈ ಹಿಮ್? ಒರಿಜಿನ್ ಆಫ್ ಸ್ಪೀಶೀಸ್. ಒರಿಜಿನ್ ಆಫ್ ಸ್ಪೀಶೀಸ್ ಅಂತ. ಓಕೆ, ಸೊ ದಿಸ್ ಇಸ್ ಅಬೌಟ್ ನೀಡ್ಸ್ ಆಫ್ ಕ್ಲಾಸಿಫಿಕೇಶನ್.